ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್. ನಮ್ಮ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಇದು ಮಕ್ಕಳ ಪರೀಕ್ಷೆ ಇಲ್ಲ, ಅಮ್ಮಂದಿರ ತಾಳ್ಮೆ ಪರೀಕ್ಷೆ ಅಂಥೇಳಿ. ನೋಡೋಣ ನನ್ನ ಮಗ ಹೇಗೆಲ್ಲ ನನಗೆ ಕಾಟ ಕೊಡ್ತಾನೆ ಓದುವಾಗ ಅಂಥೇಳಿ. पौधे देने की बात से अनुपम क्यों खुश हुआ? पौधे देने के बाद से अनुपम बहुत खुश हुआ क्योंकि वह घड़ी लगाकर अपने मित्र को किसने सबसे अलग एक अनोखा उपहार देना चाहता. ನೋಡ್ತಾ ಇದ್ದೀರಲ್ಲ, ಅಮ್ಮಂದ್ರಿಗೆ ಮಕ್ಕಳನ್ನ ಓದಿಸೋದು ಎಷ್ಟು ಕಷ್ಟ ಇರುತ್ತೆ ಅಂಥೇಳಿ. ಇಲ್ಲಿ ನೋಡಿ ಡಿಂಪು ಅವ್ರ ಅಣ್ಣ ಎಕ್ಸಸೈಸ್ ಮಾಡಿದ್ನಲ್ಲ, ಅದನ್ನೇ ನೋಡಿ ಅವನು ಟ್ರೈ ಮಾಡ್ತಾ ಇದ್ದ ಎಕ್ಸಸೈಸ್ ಮಾಡಲಿಕ್ಕೆ ಅಂತ. ಈಗ ಅವನ ಥರನೇ ನಾನು ಮಾಡ್ತೀನಿ ಅಂತೇಳಿ ಟ್ರೈ ಮಾಡ್ತೀನಿ, ಬಟ್ ಅವನಿಗೆ ಮಾಡಲಿಕ್ಕೆ ಬರ್ತಾ ಇಲ್ಲ. Oh my god. Goodbye. ಕನ್ನಂಗೆ ಇನ್ಮೇಲಿಂದ ಅವನಿಗೆ PA2 ಸ್ಟಾರ್ಟ್ ಆಗುತ್ತೆ, ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ನೋಡಿ ಹೇಗೆ ಮಾಡ್ತಾನೆ ಅಂತ ಹೇಳಿ. राघव को अनुपम का उपहार बहुत अलग लगा. ऐसे अनोख का उपहार के उसे किसने नहीं दिया था. Surprise! माँ ने अनुपम की क्या मदद की? माँ ने एक नया गमले जिए लिए. ನೋಡಿ, ಒಂದು ಮಕ್ಕಳಿಗೆ ಓದಿಸೋದೇ ಕಷ್ಟ, ಅದರಲ್ಲಿ ಈ ಥರ ಸಣ್ಣ ಪಾಪು ಇದ್ಬಿಟ್ರೆ ಅಂತೂ ಮುಗ್ದೇ ಹೋಯಿತು. ಓದ್ಕೊಳುವಾಗಲೇ ಇವ್ರ ಗಲಾಟೆ ಅದೆಲ್ಲ ಶುರು ಆಗತ್ತೆ. ಅವನಿಗೆ ಓದ್ಕೊಳಕ್ಕೂ ಬಿಡ್ತಾ ಇಲ್ಲ ಇವನು. ಕಂದಂಗೆ ಈಗ ಇದೇ ಒಂದು ರೀಸನ್ ಸಿಕ್ಕರೆ ಸಾಕು, ಈಗ ಓದೋದು ಬಿಟ್ಟು ಅದೇ ಗಲಾಟೆ ಮಾಡ್ಕೊಂತ ಅಳ್ತಾ ಹೋಗ್ಬಿಡ್ತಾನೆ. ಅದಕ್ಕೆ ಎಲ್ಲ ಅಮ್ಮಂದ್ರಿಗೂ ಓದಿಸೋದು ಅಂದ ತಕ್ಷಣ ನಿಮಗೂ ಈ ರೀತಿನೇ BP ರೈಸ್ ಆಗತ್ತಾ? ಕಮೆಂಟ್ ಮಾಡಿ ತಿಳಿಸಿ. गमले में कौन से पौधे लगाया गया? गमले में चमेली के पौधों लगाया गया. माँ ने उसे क्या सलाह दी? माँ ने उसे सलाह दी कि वह चमेली के पौधों गमले में लगाकर अपनी मित्र को पत्ते का Let's go. रोगप्रित बनाया. फिर गमले में चमेली के पौधों लगाकर उसमें मेहंदी A for B for C for cat, D for E for F for G for H for I for J for K for L for M for N for O for P for Q for R for S for T for U for V for W for X for Y for Z for. Very good. I love you, Mommy. A B C D. फिर मगले E F G. Wow, Q. Q for. Who is here? Who is this? What's your name? My name is Michael Jordan. What is this? Show me, what is this? A B C D E ಇದೆಲ್ಲ ನೋಡಿದಾಗ ಈ ಮಕ್ಕಳಿಗೆ ಪರೀಕ್ಷೆ ಅಲ್ಲ, ನಮಗೆ ಪರೀಕ್ಷೆ ಅಂತ ಅನಿಸುತ್ತೆ. ನಾವೆಷ್ಟು ಟೆನ್ಷನ್ ಮಾಡಿಕೊಂಡು ನಾವೇ ಎಷ್ಟೆಲ್ಲ ಪ್ರಿಪೇರ್ ಆಗಿ ಓದಿಸ್ತಾ ಇದ್ರು ಇವ್ರಿಗೆ ಓದ್ಕೊಳೋ ಇಂಟ್ರೆಸ್ಟ್ ಇರೋಲ್ಲ. ಈಗ ಕಂದಗೆ ಓದಿಸೋದಲ್ಲದೆ ಈಗ ಡಿಂಪುಗೂ ಈಗ ಹೇಳ್ಕೊಡ್ಬೇಕು, ಯಾಕಂದರೆ ಈಗ ಇನಿಷಿಯಲ್ ಸ್ಟೇಜ್ ಆಗಿರೋದ್ರಿಂದ ಅವನಿಗೂ ಈ ಟೈಮಲ್ಲೇ ಕಲ್ತ್ರೆ ಅದೆಲ್ಲ ನಿಮ್ಮ ಮೆಮೊರಿಲಿ ಇರೋ ಅಂಥದ್ದು. ಈಗ ಅವನಿಗೂ ಎಲ್ಲ ಟ್ರೈನ್ ಮಾಡ್ತಾ ಇದ್ದೀನಿ. ಈಗ ಮಕ್ಕಳಿಗೆ ಓದಿಸೋದೆಲ್ಲ ಮುಗಿಸಿ ಈಗ ನಾನೀಗ ರವಾ ಪಲಾವ್ ಮಾಡೋಣ ಅಂತ ಹೇಳಿ ಬಂದೆ. ನೈಟ್ ಡಿನ್ನರಿಗಂತ ಈಗ ರೆಡಿ ಮಾಡ್ತಾ ಇದ್ದೀನಿ. ತರಕಾರಿ ಎಲ್ಲ ರೆಡಿ ಮಾಡಿ
ಇಟ್ಕೊಂಡಿದ್ದೀನಿ. ಹಾಗೆ ಈಗ ರವೆಯನ್ನು ಚೆನ್ನಾಗಿ ಇದನ್ನ ಈಗ ಹುರ್ಕೊಳ್ತಾ ಇದ್ದೀನಿ. ಇದು ಗೋಧಿ ರವೆ ಆಗಿದೆ. ಇದನ್ನ ಸ್ವಲ್ಪ ತುಪ್ಪ ಹಾಕಿ ಕೂಡ ಹುರ್ಕೊಬೋದು, ಇಲ್ಲ ಅಂತ ಅಂದರೆ ಹಾಗೇನೂ ಕೂಡ ಹುರ್ಕೊಬೋದು. ನಾನೀಗ ಹಾಗೇ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಕುಕ್ಕರ್ನ ತೊಗೊಂಡು ಅದಕ್ಕೀಗ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ರವೆಯನ್ನು ಹುರಿಲಿಕ್ಕೆ ನಾನು ತುಪ್ಪವನ್ನು ಅಥವಾ ಎಣ್ಣೆಯನ್ನು ಯೂಸ್ ಮಾಡಿಲ್ಲ. ನಾನೀಗ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೀಗ ಒಂದು ಚಕ್ಕೆ, ಲವಂಗ ಹಾಗೆ ಏಲಕ್ಕಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾವು ಕಟ್ ಮಾಡಿ ಇಟ್ಟಿರುವಂಥ ಸಬ್ಸಿಗೆ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಈ ಒಂದು ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ಮೆಂತ್ಯ ಸೊಪ್ಪು ಅಥವಾ ಪಾಲಕ್ ಸೊಪ್ಪು ಇದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಆನಂತರ ಇದಕ್ಕೆ ನಾನೀಗ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಬೇಕು. ಇದು ತುಂಬ ಕೆಂಪು ಕಲರ್ ಆದಾಗ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದಕ್ಕೋಸ್ಕರ ಸ್ವಲ್ಪ ಬ್ರೌನ್ ಆಗಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದು ಇನ್ನೂ ಚೆನ್ನಾಗಿ ಕೆಂಪಾಗಬೇಕು, ಅಲ್ಲಿ ತನಕ ನಾವು ಬಿಡಬೇಕು. ಇದು ಚೆನ್ನಾಗಿ ಕೆಂಪಾದ ನಂತರ ನಾವು ಇದಕ್ಕೆ ಟೊಮೊಟೊವನ್ನು ಆ್ಯಡ್ ಮಾಡಬೇಕು. ನಾನು ಇಲ್ಲಿ ಒಂದು ಟೊಮೊಟೊವನ್ನು ತೆಗೆದುಕೊಂಡಿದ್ದೀನಿ. ಒಂದು ಟೊಮೊಟೊನ ತೊಗೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಆನಂತರ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿದಾಗ ಉಪ್ಪನ್ನು ಸೇರಿಸ್ಕೊಂಡಾಗ ಟೊಮೊಟೊ ಚೆನ್ನಾಗಿ ಬೇಯುತ್ತೆ ಅಂಥೇಳಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡಿದ್ರೆ ನನಗೆ ಈಗ ಸ್ಟವ್ ಆ ಕಡೆನೂ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ನಾನು ಸೈಮಲ್ಟೇನಿಯಸ್ಲಿ ಎರಡೆರಡು ಅಡುಗೆಗಳನ್ನು ಒಟ್ಟಿಗೆ ಮಾಡ್ತಾ ಇರ್ತೀನಿ, ಅಥವಾ ಬೇರೆ ಯಾವುದೋ ಕೆಲಸನ ಒಟ್ಟಿಗೆ ಮಾಡ್ತಾ ಇರ್ತೀನಿ. ಯಾಕಂತ ಅಂದರೆ ಮಕ್ಕಳು ಇರೋದ್ರಿಂದ, ಹಾಗೆಯೇ ನಾನು ಒಬ್ಬಳೇ ಇರೋದ್ರಿಂದ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಒಟ್ಟೊಟ್ಟಿಗೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ಈಗ ಇದಕ್ಕೆ ಸ್ವಲ್ಪ ನಾನು ಅರಿಶಿಣವನ್ನು ಹಾಕಿದ್ದೀನಿ, ಹಾಗೆ ಗರಂ ಮಸಾಲವನ್ನು ಹಾಕಿದ್ದೀನಿ. ಈಗ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಸಿಮೆಣಸನ್ನು ಕೂಡ ಹಾಕ್ಬೋದು. ಈಗ ನಾನು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗೋ ತನಕ ತುಂಬ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಹಸಿ ಹಸಿ ಆಗೇ ಇರುತ್ತೆ. ಅದಕ್ಕೋಸ್ಕರ ನಾವೀಗ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಗೆ ಟೊಮೊಟೊ, ಈರುಳ್ಳಿ ಎಲ್ಲ ಹಾಕಿದ್ದೀವಿ. ಹಾಗೆ ಈಗ ಸ್ವಲ್ಪ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ. ಈ ರೀತಿ ಪಾತ್ರೆ ತಳವನ್ನು ಬಿಟ್ಟು ಬರ್ತಾ ಇದೆ ಅಂತಂದರೆ ಮಸಾಲ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂಥೇಳಿ. ಮಸಾಲೆ ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವೋ ಅಷ್ಟು ಚೆನ್ನಾಗಿ ನಮ್ಮ ಅಡುಗೆಗಳ ರುಚಿ ಬರುತ್ತೆ. ಈಗ ನಾನು ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಆಲೂಗೆಡ್ಡೆ, ಹಾಗೆಯೇ ಬಟಾಣಿ ಕಾಳು, ಕ್ಯಾರೆಟು ಮತ್ತು ಕಡಲೆಕಾಳು ಎಲ್ಲ ಇದೆ. ನಿಮಗೆ ಯಾವೆಲ್ಲ ತರಕಾರಿ ಬೇಕೋ ಆ ಎಲ್ಲ ತರಕಾರಿಗಳನ್ನು ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ನಾನು ಒಟ್ಟಾರೆಯಾಗಿ ಎಲ್ಲ ಅಡುಗೆಗಳಲ್ಲೂ ಎಷ್ಟು ತರಕಾರಿಗಳನ್ನು ಆ್ಯಡ್ ಮಾಡೋಕ್ಕಾಗುತ್ತೋ, ಹಾಗೂ ಎಷ್ಟು ತರಕಾರಿಗಳು ಮಕ್ಕಳು ತಿನ್ನಲಿಕ್ಕಾಗುತ್ತೋ ಅದೆಲ್ಲ ತರಕಾರಿಗಳನ್ನು ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ತರಕಾರಿಗಳನ್ನು ಹೆಚ್ಚಿಗೆ ತಿಂದಷ್ಟು ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಈಗ ನಾನು ಇದಕ್ಕೆ ಸ್ವಲ್ಪ ಬಿಸಿನೀರನ್ನು ಹಾಕಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಇದು ಕುದಿಬೇಕು. ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡಿ, ಇದಕ್ಕೆ ನಿಮಗೆ ಬೇಕಿದ್ರೆ ಉಪ್ಪು ಅಥವಾ ಖಾರ ಏನು ಬೇಕಿದ್ರೂ ಹಾಕ್ಕೊಳ್ಬೋದು. ಹಾಗೆ ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಯಾವುದಾದ್ರು ಯೂಸ್ ಮಾಡ್ತಿದ್ರಾ ಅಂದರೆ ಅದನ್ನು ಕೂಡ ಹಾಕ್ಕೊಬೋದು. ಅದು ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಈಗ ನಾನೀಗ ಚೆನ್ನಾಗಿ ಇದು ನೀರು ಬಾಯ್ಲ್ ಆಗಿದೆ. ಹುರಿದಿಟ್ಟಿರುವಂಥ ಗೋಧಿ ರವೆಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಗೋಧಿ ರವೆಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು. ಗ್ಯಾಸ್ ಫ್ಲೇಮ್ನ ಸಣ್ಣ ಇಟ್ಟು ತುಂಬ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಮಸಾಲೆಗಳು ಈ ಒಂದು ರವೆ ಒಳಗಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಈ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡ್ಕೊಬೇಕು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ರಿಂದ 3 ವಿಷಲ್ ತೊಗೊಂಡ್ರೆ ಸಾಕಾಗತ್ತೆ. ಚೆನ್ನಾಗಿ ಎಲ್ಲ ಕಾಳು ಮತ್ತು ತರಕಾರಿಗಳೆಲ್ಲ ಬೆಂದಿರುತ್ತೆ. 2 ಅಥವಾ 3 ವಿಷಲ್ ತೊಗೊಂಡ್ರೂ ಸಾಕಾಗಿರುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ. ತುಂಬ ಚೆನ್ನಾಗಿ ಆಗಿರುತ್ತೆ ಈ ಒಂದು ರವಾ ಪಲಾವು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂಥೇಳಿ. ಇದು ತಳ ಹಿಡಿಯುವಂಥದ್ದು ಯಾವ ರೀತಿಲೂ ಏನೂ ಆಗಿಲ್ಲ. ತುಂಬ ಚೆನ್ನಾಗಿ ತರಕಾರಿಗಳೆಲ್ಲ ಬೆಂದು, ಹಾಗೆ ರವೆನೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಈ ಒಂದು ರವಾ ಪಲಾವ್ನ. ಮಾಮೂಲಿ ರವೆಯಲ್ಲಿ ಉಪ್ಪಿಟ್ಟೆಲ್ಲ ಮಾಡಿಕೊಟ್ರೆ ಮಕ್ಕಳು ಅಥವಾ ದೊಡ್ಡವರು ಯಾರೇ ಆಗಿರ್ಬೋದು ತಿನ್ನಲಿಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಈ ರೀತಿಯಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಈ ರೀತಿಯಾಗಿ ಈಸಿಯಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆ ಇದನ್ನ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು ಅಥವಾ ಈವ್ನಿಂಗು ತುಂಬ ಲೈಟಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಈ ರೀತಿ ರವಾದಲ್ಲಿ ಪಲಾವ್ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಾಗುತ್ತೆ. ನೋಡಿ, ಬೇಕಿದ್ದರೆ ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ, ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ನೋಡ್ಬೋದು. ಎಲ್ಲ ತರಕಾರಿ, ಸೊಪ್ಪು, ಎಲ್ಲ ರೀತಿಯಾದ ನ್ಯೂಟ್ರಿಷನ್ಸು ಹಾಗೆಯೇ ಪ್ರೋಟೀನ್ ಸೋರ್ಸು ಎಲ್ಲ ಈ ಒಂದು ಪಲಾವಲ್ಲಿ ಇದೆ ಅಂತ ಹೇಳ್ಬೋದು. ಈ ಒಂದು ಗೋಧಿ ರವಾ ಪಲಾವ್ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಇದ್ರ ಜೊತೆಗೆ ಚಟ್ನಿ ಅಥವಾ ಮೊಸರು ಈ ರೀತಿಯಾದ ಕಾಂಬಿನೇಷನಲ್ಲಿ ನಾವು ಇದನ್ನ
ಟೇಸ್ಟ್ ಮಾಡ್ಬೋದು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ಟ್ರೈ ಮಾಡಿ ಹೇಗಿತ್ತು ಅಂಥೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೊಂಬಿಡ್ಬೋದು ಎಲ್ಲ ಥರದ ತರಕಾರಿಗಳನ್ನು ಹಾಕಿ. ಹಾಗೆಯೇ ಯಾರಿಗೂ ಉಪ್ಪಿಟ್ಟು ಇಷ್ಟ ಆಗಲ್ಲ ಅಂತಂದರೆ ಈ ರೀತಿಯಾಗಿ ರವೆ ಪಲಾವ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನನ್ನ ಹಸ್ಬೆಂಡಿಗೋಸ್ಕರ ನಾನಿವತ್ತು ಎಗ್ ಬುರ್ಜಿ ಕೂಡ ಮಾಡಿದ್ದೆ. ಅವರೀಗ ಡ್ಯೂಟಿಯಿಂದ ಬರೋ ಟೈಮ್ ಆಗಿದೆ, ಅದಕ್ಕೆ ಅವರಿಗಂತ ರೆಡಿ ಮಾಡಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ನೆಕ್ಸ್ಟ್ ಯಾವುದಾದ್ರು ಒಂದು ಬ್ಲಾಗಲ್ಲಿ ಈ ಒಂದು ವಿಡಿಯೋನು ನಾನು ಶೇರ್ ಮಾಡ್ಕೊತೀನಿ, ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ. ತುಂಬ ಚೆನ್ನಾಗಿ ಬಂದಿರುತ್ತೆ. ಇದರಲ್ಲೂ ಅಷ್ಟೇ ಎಲ್ಲ ತರಕಾರಿಗಳನ್ನೆಲ್ಲ ಇನ್ಕ್ಲೂಡ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಎಮ್ಮಿಯಾಗಿ ಕಾಣ್ತಿದೆ ಅಂಥೇಳಿ. ಮಾಮೂಲಿ ಎಗ್ ಬುರ್ಜಿ ಮಾಡಿಕೊಂಡು ತಿನ್ನೋಕ್ಕಿಂತ ಈ ರೀತಿಯಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದಾಗ ತುಂಬ ಹೆಲ್ದಿಯಾಗಿ ಇರುತ್ತೆ. ಹಾಗೆಯೇ ಡಯಟ್ ಮಾಡಬೇಕು ಅಂತ ಇದ್ದವ್ರಿಗೆ, ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದವರಿಗೆ ತುಂಬ ಒಳ್ಳೆಯ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಯಾವುದಾದ್ರು ಒಂದು ವ್ಲಾಗಲ್ಲಿ ನಾನು ಇದನ್ನು ಶೇರ್ ಮಾಡ್ಕೊತೀನಿ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಸಿಂಪಲ್ ಲೈಫ್ ಇನ್ ಒಮಾನ್ ಅಂತ ಹೇಳಿ ಪೇಜ್ ಇದೆ, ಅದನ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಒಂದು ವೇಳೆ ನಮ್ಮ ವೀಡಿಯೋಸ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಈ ಒಂದು ಸಪೋರ್ಟ್ ಹೀಗೆ ಇರಲಿ ಅಂತೇಳಿ ಕೇಳ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.